ಸೇವಕರ ಬಗ್ಗೆ ಅಲ್ಲಿ ವಾಕ್ಯಗಳು ಹೇಳೋದು ಮಾತು ಏನಂದ್ರೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ಕಂಚು ಗಣಗಣಿಸುವ ತಾಳು ಆಗಿದ್ದೇನೆ. ಮತ್ತೆ ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯಾಕೆ ಇವತ್ತು ನಾವು ಪ್ರೀತಿ ಅಷ್ಟು ಶ್ರೇಷ್ಠತೆ ಕೊಡಬೇಕು ಅನ್ನೋದಾದ್ರೆ, ನನಗೆ ದೇವದೂತರ ಭಾಷೆಗಳು ಗೊತ್ತು, ಸಕಲ ವಿಧವಾದ ರಹಸ್ಯಗಳು ನನಗೆ ಗೊತ್ತು, ಮತ್ತೆ ನನಗೆ ಎಲ್ಲ ಭಾಷೆಗಳು, ಮನುಷ್ಯರ ಭಾಷೆಗಳು ಮತ್ತೆ ದೇವದೂತರ ಭಾಷೆಗಳು ಅಂತ ಹೇಳ್ತಾರೆ. ಮನುಷ್ಯರ ಭಾಷೆ ಬೇರೆ ಮತ್ತೆ ದೇವದೂತರ ಭಾಷೆ ಬೇರೆ ಅಂತ ಹೇಳ್ತಾರೆ. ಆ ರಹಸ್ಯಗಳನ್ನು ಕಂಡುಕೊಂಡಂತ ಸೇವಕರಿಗೆ ಬರೆಯುತ್ತೆ. ಯಾಕಂದ್ರೆ ಪ್ರವಾದನೆಗಳು ಹೇಳೋದು ವಿಶ್ವಾಸಿಗಳು ಅಲ್ವಾ? ಯಾರ್ಯಾರೆ? ಸೇವಕರುಗಳೇ. ನಾವು ಸೇವಕರುಗಳು ಹೇಳುವಂಥದ್ದಾಗಿ ನಾನು ಪ್ರವಾದನೆ ಹೇಳೋದು ಇರೋದು ಅಲ್ಲ. ಆದರೆ ಪ್ರೀತಿಯ ಶ್ರೇಷ್ಠತೆ ನಮಗೆ ಗೊತ್ತಿದೆ. ನಾನು ಪ್ರವಾದನೆ ಹೇಳುವವರು ಮತ್ತೆ ನಾನಾ ಭಾಷೆಗಳನ್ನು ಆಡುವವರು, ದೇವದೂತರ ಭಾಷೆಗಳನ್ನು ಆಡುವವರು ನನಗೆಲ್ಲ ಗೊತ್ತು ಅನ್ನುವಾಗ ಪ್ರೀತಿಯನ್ನು ನೀವು ಮರೆತರೆ ನೀನು ಏನು ಇಲ್ಲದವನು. ಹಲ್ಲೆಲೂಯಾ. ನಾವು ನೋಡುವಾಗ ನಾವೆಲ್ಲರೂ ಕಲ್ತ್ಕೊಳ್ಬೇಕಾಗಿರೋದು ಮೊದಲನೇದಾಗಿ ಪ್ರೀತಿ. ಪ್ರೀತಿ ಹೇಗೆ ಅಂದ್ರೆ ಅವ್ರದ್ದೇನು ಅನ್ನೋದಲ್ಲ, ಅದರ ದೇವರು ಹೇಳಿದ ಪ್ರೀತಿಯ ಶ್ರೇಷ್ಠತೆ. ನಾವು ಪ್ರೀತಿಯ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳಬೇಕು. ನಾವು ಪ್ರೀತಿಯನ್ನ ತಿಳಿದುಕೊಂಡು ವಾಕ್ಯದ ಪ್ರಕಾರ ನಡೆಯುವುದಾಗಿ ಪ್ರೀತಿಸಿ ಒಬ್ಬರಿಗೊಬ್ಬರು ಪ್ರೀತಿ. ಯಾಕಂದ್ರೆ ನಾವು ಹೋಗ್ತಾ ಪ್ರೀತಿ ಇಲ್ಲದಿದ್ರೆ ಏನು ಸಮಸ್ಯೆಗಳು ಆಗ್ತದೆ ನಮಗೆ ಅನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಅಲ್ಲೆಲ್ಲೂಯಾ. ದೇವರಿಗೆ ಮಹಿಮೆ ಆಗಲಿ. ನೋಡ್ರಿ, ಬೇಕಾದಷ್ಟು ನಂಬಿಕೆ ಇದ್ದು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ಬೆಟ್ಟಗಳು ಕದಲಲಿ ಅಂತ ಹೇಳಿದಾಗ ಬೆಟ್ಟನೇ ಕದಲಿದು ಹೋಗುವಂತ ಸೇವಕರಿದ್ದಾರೆ. ಆದ್ರೆ ಪ್ರೀತಿ ಇಲ್ಲದವನೇ ಅವ್ರು ಏನೂ ಇಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಾರು ಮಾತಿದ್ದು? ದೇವರು. ಬೆಟ್ಟಗಳು ಯೇಸು ನಾಮದಲ್ಲಿ ಕದಲಿಲ್ಲ ಅಂತ ಕದಲ್ಬಿಟ್ರೆ, ಆದ್ರೆ ಅಂತಃಶಕ್ತಿ ಪ್ರಾರ್ಥನೆ ಇದೆ, ಅವ್ರು ಮಾಡೋದು ಪ್ರಾರ್ಥನೆ, ಆದ್ರೆ ಪ್ರೀತಿ ಇಲ್ಲದ್ರೆ ಏನೂ ಇಲ್ಲದವನ. ಹಲ್ಲೆಲೂಯಾ. ಹಾಗಾಗಿ ನಾವು ಪ್ರೀತಿಯನ್ನ ಏನ್ ಮಾಡ್ಬೇಕು? ಅನುಸರಿಸಬೇಕು. ಹೊರಗದು ಒಳಗೊಂದಲ್ಲ, ಎಲ್ಲ ಕಡೆಗೂ ಒಂದೇ ಆಗಿರಬೇಕು. ಹಲ್ಲೆಲೂಯಾ. ಇಲ್ಲಿ ಹೇಳೋದು ದೇವರ ವಾಕ್ಯ, ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದಾನೆ ಅಂದ್ರೆ ಏನು ಅಲ್ಲದವನು. ಮೇನ್ ಪಾಯಿಂಟ್ ಏನ್ ಬೇಕು? 7 ದಿವಸ ಉಪವಾಸ ಮಾಡಿ ಪ್ರೀತಿ ಇಲ್ಲದವನಾಗಿ ಏನು ಅಲ್ಲದವನು. ಹಲ್ಲೆಲೂಯಾ. ಮೊದಲನೇದಾಗಿ ನಮಗೆ ದೇವರು ನಮ್ಮನ್ನ ಹೆಂಗೆ ಪ್ರೀತಿ ಮಾಡಿದ? ಪ್ರಾಣ ಕೊಟ್ಟು ಪ್ರೀತಿ ಅಲ್ವಾ? ಪ್ರಾಣ ಕೊಟ್ಟು ಪ್ರೀತಿ. ಅದಕ್ಕಾಗಿ ನಾವು ಪ್ರೀತಿ ಮಾಡುವವರಾಗಿದ್ದರೆ ನೋಡ್ರಿ, 3ನೇ ವಚನದಲ್ಲಿ ನಾನೇ ಇರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದನ್ನು ಒಪ್ಪಿಸಿದರು. ಪ್ರೀತಿ ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ನಾನು ಅನ್ನದಾನ ಮಾಡ್ತೇನೆ, ನನ್ನಲ್ಲಿರೋದೆಲ್ಲ ಏನ್ ಮಾಡ್ತೀನಿ? ದಾನ ಮಾಡ್ತೀನಿ. ದೇಹವನ್ನು ಸುಡ್ತೀನಿ, ದೇಹವನ್ನ ಸುಡುವುದಕ್ಕೆ ಬೆಂಕಿಗೆ ಹಾಕ್ತೀನಿ. ಆದ್ರೆ ಪ್ರೀತಿ ಇಲ್ಲದವನಾಗಿದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹಲ್ಲೆಲೂಯಾ. ದೇವರ ಸೇವಕರೇ, ದೇವರ ವಿಶ್ವಾಸಿಗಳೇ, ನಾವೆಲ್ಲರೂ ಇವತ್ತು ಪ್ರೀತಿಯನ್ನ ಮರೀತಾರೆ. ಇವತ್ತು ಕಡೆಯ ಕಾಲಗಳಲ್ಲಿ ಪ್ರೀತಿಯನ್ನ ಬಿಟ್ಬಿಟ್ರೆ ನಮಗೆ ಕೊನೆಗಾಗಿ ಏನ್ ಸಿಗುತ್ತೆ ಅಂತದ್ದು ನಾವು ಈ ವಾಕ್ಯದಲ್ಲಿ ನೋಡಬಹುದು. ಪ್ರೀತಿ ಬಹು ತಾಳ್ಮೆ ಒಳ್ಳೆಯದು. ಪ್ರೀತಿ ನಿಮ್ಮಲ್ಲಿ ಇದ್ರೆ ಅದು ನಿಮ್ಮನ್ನ ತಾಳ್ಮೆಗೆ ಕಳ್ತದೆ. ಪ್ರೀತಿ ಇಲ್ಲ ಅಂದ್ರೆ ತಾಳ್ಮೆಗೆ ತಡೋದಿಲ್ಲ. ನಿಮಗೆ ಏನಾಗ್ತದೆ? ಕಲಿಯಲು ಸ್ಟಾರ್ಟ್ ಆಗ್ತದೆ. ಒಬ್ಬರನ್ನೊಬ್ಬರು ಪ್ರೀತಿ ದಯೆಯನ್ನು ತೋರಿಸ್ತದೆ. ದಯೆ ಅಂದ್ರೆ ದಯೆ ಅಂದ್ರೆ ಏನು ಅಂದ್ರೆ ದಯೆ ಅಂದ್ರೆ ಸಹಾಯ ಮಾಡಿ ಬಿದ್ದಾಗ ಅವರನ್ನ ಕನಿಕರಿಸಿ ದಯೆ ಪಟ್ಟು ಎತ್ತೋದು. ಪ್ರೀತಿ ನಮ್ಮಲ್ಲಿ
ದಯ ಬರುತ್ತೆ. ಪ್ರೀತಿ ಏನಾಗ್ತದಂದ್ರೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿ ನಮ್ಮಲ್ಲಿದ್ರೆ ಹೊಟ್ಟೆ ಕಿಚ್ಚೆ ಬರೋದಿಲ್ಲ. ಅಲ್ಲೆಲ್ಲೂಯ್ಯ. ಪ್ರೀತಿ ನಮ್ಮಲ್ಲಿದ್ರೆ ಹೊಟ್ಟೆ ಕಿಚ್ಚು ಬರೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಯಾವುದು ಬರೋದಿಲ್ಲ. ಅದಕ್ಕಾಗಿ ದೇವರು ಹೇಳೋದು ಪ್ರೀತಿ, ಲವ್, ಜೀಸಸ್ ಲವ್. ಅಲ್ಲೆಲ್ಲೂಯ್ಯ. ಈ ಪ್ರೀತಿ ನಮ್ಮೊಳಗೆ ಹೊರ ತೋರಿಕೆ ಪ್ರೀತಿ ಮಾಡಬಾರ್ದು. ಆದ್ರೆ ಹೊರಗದೊಳಗ ಮಾಡಿ ದೇವ್ರು ನಮ್ಮ ದೇವ್ರು ನೋಡ್ತಾರೆ ಅಲ್ವಾ. ನನ್ನ ಎಲ್ಲ ಹೊರಗದೊಳಗ ಮಾಡಿ ದೇವರು ಅಲ್ಲೆಲ್ಲ ಇವೆಲ್ಲ ಈ ವಾಕ್ಯಗಳನ್ನ ಕೇಳಿದ್ರೆ ಇಲ್ಲ ಅಂತ. ಆದರೂ ಮತ್ತೊಂದು ಅವಧಿ ನಾವು ಇದನ್ನ ನೆನಪಿಸಲಿಕ್ಕೆ ದೇವರು ನನಗೆ ಸಮಯ ಕೊಟ್ಟಿದ್ದಾರೆ. ನೋಡಿ, ಪ್ರೀತಿ ಹೊಟ್ಟೆ ಕಿಚ್ಚು ಕೊಡಲ್ಲ. ಪ್ರೀತಿ ಹೊಗಳಿಕೊಳ್ಳೋದು, ಪ್ರೀತಿಯು ಉಬ್ಬಿಕೊಳ್ಳೋದು, ಮರ್ಯಾದೆಗೆ ತಿಳಿಯೋದು. ಅಲ್ಲೆಲ್ಲೂಯ್ಯ. ಪ್ರೀತಿ ಇದ್ರೆ ಹೊಟ್ಟೆ ಕಿಚ್ಚು ಪಡಲ್ಲ, ಅಸೂಯೆ ಪಡಲ್ಲ, ಮರ್ಯಾದೆಗೆ ನಡೆಯೋದು ಇಲ್ಲ. ಮತ್ತೆ ಸ್ವಪ್ರಯೋಜನವನ್ನು ಚಿಂತಿಸೋದಿಲ್ಲ. ಒಬ್ಬರ ಯೋಚನೆಗಳನ್ನು ಚಿಂತೆ ಮಾಡೋದಿಲ್ಲ. ನಾವೆಲ್ಲರೂ ಸೇರಿ ಏನ್ ಮಾಡಬೇಕು, ಅವರ ಮಕ್ಕಳನ್ನ ತೆಗೆದುಕೊಂಡು ಏನ್ ಮಾಡ್ಬೇಕು, ಮುಂದೆ ಹೋಗ್ಬೇಕು. ಪ್ರೀತಿ ಇದ್ದಿದ್ರೆ ಏನಾಗುತ್ತೆ, ಸ್ವಪ್ರಯೋಜನವನ್ನು ಚಿಂತೆ ಮಾಡ್ಬೇಕು. ಯಾರ್ದೇನು ಅವ್ರದ್ದೇನು. ಅಲ್ಲೆಲ್ಲೂಯ್ಯ. ಪ್ರೀತಿ ಇದ್ರೆ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಎನ್ನುವುದು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಫೆಲೋಶಿಪ್ ಅಲ್ಲಿ ಆ ಪ್ರೀತಿ ನಮಗೆ ಬೇಕಾಗಿದೆ. ಅಲ್ಲೆಲ್ಲೂಯ್ಯ. ಆ ಪ್ರೀತಿ ಇದ್ರೆ ಸ್ವಪ್ರಯೋಜನ ಏನಾಗ್ತದೆ, ಪೂರ ಓಡಿ ಹೋಗ್ತದೆ. ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ನೆಲೆಗೊಳ್ಳುತ್ತೆ. ಅಲ್ಲೆಲ್ಲೂಯ್ಯ. ಓಕೆ, ಮುಂದೆ ನಾವು ನೋಡೋಣ. ಅಪಮಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಸತ್ಯಕ್ಕೆ ಜಯವಾಗುವಲ್ಲಿ ಪ್ರೀತಿ ಸಂತೋಷ ಪಡುತ್ತದೆ ಅಂತ ದೇವರ ವಾಕ್ಯ. ಅನ್ಯಾಯಕ್ಕೆ ಸಂತೋಷ ಪಡಲ್ಲ ಪ್ರೀತಿ, ಸತ್ಯಕ್ಕೆ ಜಯವಾಗಲಿ, ಸತ್ಯಕ್ಕೆ ಜಯವಾಗಲೆಂದು ಆ ಒಂದು ಪ್ರೀತಿ ಸಂತೋಷ ಪಡುತ್ತದೆ. ಮತ್ತೆ ಎಲ್ಲವನ್ನು ಅಡಗಿಸಿಕೊಳ್ತಾರೆ. ಅಲ್ಲೆಲ್ಲೂಯ್ಯ. ಆ ಸೇವಕರು ಎಲ್ಲವನ್ನು ಅಡಗಿಸಿಕೊಳ್ಳೋದು. ಇಲ್ಲಾಂದ್ರೆ ಬಹಳ ಕಷ್ಟ. ಎಲ್ಲವನ್ನಂದ್ರೆ ನಿಂದನೆ, ಕಷ್ಟ, ಹಿಂಸೆ, ಅನಾಹುತಗಳು, ಹೋರಾಟಗಳು ಎಲ್ಲವನ್ನ ನಾವು ಅಡಗಿಸ. ಆ ಪ್ರೀತಿ ಇದ್ರೆ ಏನಾಗ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಡೆಸಿ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ನೋಡಿ, ಪ್ರೀತಿ ಎಂದಿಗೂ ಬಿದ್ದು ಹೋಗಲಿದೆ. ಏನಾಗುತ್ತದೆ, ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅಪೂರ್ವವಾಗಿ ತಿಳಿದುಕೊಳ್ತೇವೆ, ಅಪೂರ್ವವಾಗಿ ಪ್ರವಾದಿಸ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗ ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿ, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದ್ದು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡು ಪ್ರಾಯಸ್ಥರಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟಿದೆ. ಈಗ ಕಂಚಿನ ದರ್ಪಣ ಕಾಣಿಸುವಂತೆ ದೇವರ ಮುಖವು ನಮಗೆ ಮುಖಾಗಿ ಕಾಣಿಸಿದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವುದು ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರು ನಿಲ್ಲುತ್ತದೆ. ಈ ಮೂರೇ ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿ. ಅಲ್ಲೆಲ್ಲೂಯ್ಯ. ಎಲ್ಲ ನೀವು ಓದಿದ್ದೀರ, ನಾನು ಇದರೊಳಗೆ ಓದ್ತಿದ್ದೇನೆ. ಪ್ರೀತಿ ನಿಲ್ಲುತ್ತದೆ, ನಂಬಿಕೆ, ನಿರೀಕ್ಷೆಯಲ್ಲಿ ಪ್ರೀತಿ ನಿಲ್ಲುತ್ತದೆ. ಅಲ್ಲೆಲ್ಲೂಯ್ಯ. ದೇವರಿಗೆ ಮಹಿಮೆಯಾಗಲಿ. ಮತ್ತಾಗಿ ಹೋದ ಸುವಾರ್ತೆ 7ನೇ ಅಧ್ಯಾಯ 22-23ನೇ ವಚನ ನಾವು ನೋಡೋಣ. ಯಾರಾದ್ರೂ ಸಹಾಯ ಮಾಡಿ. ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮಗೆ ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ. ಇದು ಕೂಡ ಸೇವಕರ ಕೃತ್ಯ. ಅಲ್ಲೆಲ್ಲೂಯ್ಯ. ಏನ್ ಹೇಳ್ತದೆ ಅಂದ್ರೆ, ಸ್ವಾಮಿ ನಿನ್ನ ಹೆಸರ ಮೇಲೆ ನಾವು ದೆವ್ವಗಳನ್ನು ಬಿಡಿಸಿದ್ವಿ. ಏನಂತೆ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಕ್ವಶನ್ ಮಾಡ್ತೀವಿ. ಬೋಧನೆ ಹೇಳಿದ್ವಿ ಅಂದ್ರೆ ಪ್ರಸಂಗ ಮಾಡಿದ್ದೀವಿ. ಮತ್ತೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಮತ್ತೆ
ಏನ್ ಹೇಳ್ತದೆ ಅಂದ್ರೆ ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲು ನಿನ್ನ ಹೆಸರಿನಲ್ಲಿ ಅನೇಕ ಮಹಾಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವುದು. ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಕುರಿತು ಕಾಣೆನು, ಧರ್ಮ ಮೀರಿ ಹೇಳಿದ್ದಾರೆ. ಅಲ್ಲೆಲ್ಲೂಯ್ಯ. ಧರ್ಮ ಅಂದ್ರೆ ದೇವರು ಹೇಳಿದ್ರು ಧರ್ಮ ಮೀರಿ ನಡೆ ಅಂದ್ರೆ ಪ್ರೀತಿಯನ್ನ ನಾವು ಮಾಡದೆ ಹೋದ್ರೆ ಎಲ್ಲವನ್ನ ಮಾಡ್ತೀವಿ. ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಹೋಗ್ತದೆ, ಮಹಾಕಾರ್ಯಗಳಾಗ್ತದೆ. ಎಲ್ಲವನ್ನ ಮಾಡಿದಾಗ ದೇವರನ್ನು ನಾವು ನಿಲ್ಲುವಾಗ ನಾನು ದೆವ್ವಗಳನ್ನು ಬಿಡಿಸಿನಪ್ಪ, ಮತ್ತೆ ಬೋಧನೆ ಹೇಳಿದನಪ್ಪ, ಯಾಕೆ